ಸಾರ್ವಜನಿಕರೇ ಎಚ್ಚರ. ಅಪರಿಚಿತ ಲಿಂಕ್ಗಳನ್ನು ಒತ್ತಿದರೆ ಖಾತೆಯಲ್ಲಿನ ಹಣವೆಲ್ಲ ಮಂಗಮಾಯ. ಹೌದು ವೀಕ್ಷಕರೇ, ಇಂದಿನ ಜಗತ್ತಿನಲ್ಲಿ ಅಭಿವೃದ್ಧಿಯ ಭಾಗವಾಗಿ ಎಲ್ಲವೂ ಡಿಜಿಟಲ್ ಮಯವಾಗಿದೆ. ಅದರಂತೆ ಇಂದಿನ ಡಿಜಿಟಲ್ ಯುಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ವ್ಯಾಪಾರ ವಹಿವಾಟುಗಳಲ್ಲಿ, ವೈದ್ಯಕೀಯ ಕ್ಷೇತ್ರಗಳಲ್ಲಿ, ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳಲ್ಲಿ, ಬ್ಯಾಂಕುಗಳಲ್ಲಿ ಇಂಟರ್ನೆಟ್ ಮೂಲಕ ಸುರಕ್ಷಿತ ಮತ್ತು ಪಾರದರ್ಶಕವಾಗಿ ಗಂಟೆಗಳ ಕೆಲಸ ಕೆಲವೇ ನಿಮಿಷಗಳಲ್ಲಿ ಆಗುತ್ತಿವೆ. ಇಂಟರ್ನೆಟ್ನಿಂದ ಎಷ್ಟು ಲಾಭವಿದೆಯೋ ಅಷ್ಟೇ ನಷ್ಟ ಕೂಡ ಇದೆ ಎಂಬ ಮಾತಿದೆ. ಈ ಮಾತಿನಂತೆಯೇ ಕೆಲ ಸೈಬರ್ ಕಳ್ಳರು ಇಂತಹ ಡಿಜಿಟಲ್ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿ ಜನರಿಂದ ಹಣ ಲೂಟಿ ಮಾಡುತ್ತಿದ್ದಾರೆ. ಅದೇಗೆ ಅಂದರೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ದಿನಗಳಲ್ಲಿ ಆದಾಯ ತೆರಿಗೆಯ ಲಾಭದ ಹೆಸರಿನಲ್ಲಿ ವಂಚನೆಗಳು ಹೆಚ್ಚಾಗುತ್ತಿವೆ. ಇದರಲ್ಲಿ ಮೊಟ್ಟಮೊದಲು ಸೈಬರ್ ವಂಚಕರು ನಿಮಗೆ ಆದಾಯ ತೆರಿಗೆಯ ಇಂತಿಷ್ಟು ಹಣ ತಮಗೆ ಮರುಪಾವತಿಯಾಗಿದೆ, ನೀವು ಈ ಹಣವನ್ನು ತಮ್ಮ ಖಾತೆಗೆ ಜಮಾ ಮಾಡಿಕೊಳ್ಳಲು ಕೆಳಗೆ ನೀಡಲಾದ ಲಿಂಕನ್ನು ಒತ್ತಿ ನಿಮ್ಮ ಅಕೌಂಟ್ ನಂಬರ್ ಅಪ್ಡೇಟ್ ಮಾಡಿ ಎಂದು ನಿಮ್ಮ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸುತ್ತಾರೆ. ಆ ಸಂದೇಶವನ್ನು ನಂಬಿ ನೀವೇನಾದರೂ ಆ ಅಪರಿಚಿತ ಲಿಂಕನ್ನು ಕ್ಲಿಕ್ ಮಾಡಿದರೆ ಮುಗೀತು ನೋಡಿ ಕತೆ. ಏಕೆಂದರೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಖಾತೆಯಲ್ಲಿನ ಎಲ್ಲ ಹಣವು ಆ ಸೈಬರ್ ವಂಚಕರ ಖಾತೆಗೆ ವರ್ಗಾವಣೆಯಾಗುತ್ತದೆ. ವೀಕ್ಷಕರೇ, ನಿಮಗಿದೆ ಗೊತ್ತಿರಲಿ, ಯಾವುದೇ ಬ್ಯಾಂಕುಗಳಾಗಲಿ ಆದಾಯ ತೆರಿಗೆ ಇಲಾಖೆಗಳಾಗಲಿ ಈ ರೀತಿಯ ಸಂದೇಶಗಳನ್ನು ಕಳುಹಿಸುವುದಿಲ್ಲ. ಆದ್ದರಿಂದ ಎಲ್ಲರೂ ಜಾಗರೂಕರಾಗಿರಿ. ಈ ರೀತಿಯ ಮೆಸೇಜ್ಗಳು ಬಂದಲ್ಲಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಯಾರಾದರೂ ಈ ರೀತಿ ವಂಚಕರಿಂದ ವಂಚನೆಗೊಳಗಾಗಿದ್ದರೆ ಕೂಡಲೇ ರಾಷ್ಟ್ರೀಯ ಸೈಬರ್ ಅಪರಾಧ ಸಹಾಯವಾಣಿ 1930ಗೆ ಕರೆ ಮಾಡಿ ದೂರು ಸಲ್ಲಿಸಬಹುದು. ಎಲ್ಲರೂ ಜಾಗರೂಕತೆಯಿಂದ ಇರಿ, ಎಚ್ಚರಿಕೆಯಾಗಿರಿ. ಇದು ನಮ್ಮ ಇಂಡಿಯನ್ ಟಿವಿ 24x7 ಸುದ್ದಿವಾಹಿನಿಯಿಂದ ಜಾಗೃತಿಯ ಸಂದೇಶ.